ಎಷ್ಟು ನೀರು ಎತ್ಕೊಂಡ್ ಬರ್ತೈತೆ ನೋಡಿ. ಬಸ್ಸು ತಪ್ಕೊಂಡ್ಬಿಟ್ರೆ ಕಷ್ಟ ಗುರು. ಅಲ್ಲಿ ನೋಡು ಗುರು, ಮಾಡಕ್ಕಾಗಲ್ಲ. ಹಿಮಾಲಯ ನೋಡುತ್ತಾ, ಬನ್ನಿ ಬನ್ನಿ ಬನ್ನಿ. ಓಲಾ ಬಂತು ಗುರು. ನೋಡ್ಕೊಬೋದು ನೀವು. ಇದು ಬಂದ್ಬಿಟ್ಟು ಗೀರ್ಸಂದ್ರದ ಮನೆಯಲ್ಲಿ ಹಾಕ್ಬಿಟ್ಟಿದೆ. ಎಷ್ಟು ಕಷ್ಟ ಆಗ್ತಿದೆ, ಏನು ಮಾಡಬೇಕು. ಅಯ್ಯೋ ಪಾಪ ನೋಡಿ, ಓಡಿಸ್ಕೊಂಡ್ ಬರ್ತಾ ಇರೋ ಗಾಡಿ ತಪ್ಪದ ಅಲ್ಲಿ ಪಾಪ ಅಲ್ಲಿ ಹಾಕೊಂಡ್ಬರ್ತದ. ಕೆಲಸ ನನಗಂತೂ ಎಷ್ಟು ಭಯ ಆಗುತ್ತೆ ಗೊತ್ತಾ ಇಂಥ ರೋಡಲ್ಲಿ. ನೀವು ಟೈಮ್ ಮಾಡ್ಕೊಂಡ್ಬಿಟ್ಟೆ ಭಯ ಆಯಿತು. ಬೇರೆ ಲಾಸ್ಟ್ ಟೈಮ್ ಬೇರೆ ಇದೇ ಜಾಗದಲ್ಲಿ ಬೇರೆ ಇದೇ ಜಾಗದಲ್ಲಿ ಲಾಸ್ಟ್ ಬೇವು ಸಿಂಗ್ ಬರ್ತದೆ. ಸಮುದ್ರ ಬೀಚ್ ಥರ ತುಂಬ ಕಷ್ಟ ಆಗ್ತದೆ. ಬೈಕ್ ಕಂಟ್ರೋಲ್ ಮಾಡಿ ಬಸ್ಸಿಗೇನು ಭಯ ಇಲ್ಲ. ಟೂ ವೀಲರು ಕಾರು ಹಿಂದೋರಿಗೆ ತುಂಬ ಕಷ್ಟ ಆಗುತ್ತೆ. ಕಾರಿಗೆ ನಾವು ಅದು ರೋಡ್ ಕ್ರಾಸ್ ಮಾಡೋದ್ರೆ ತುಂಬ ಕಷ್ಟ, ತುಂಬ ಚಾಲೆಂಜಿಂಗ್ ಇರುತ್ತೆ ಗೀರ್ಸಂದ್ರದಲ್ಲಿ. ಯಾಕಂತ ಗೊತ್ತಿಲ್ಲ ಅದು. ಎನಿ ಟೈಮ್ ಮಳೆ ಬಂದರೆ ಸಾಕು ಫುಲ್ ಕಾಣೋದಿಲ್ಲ ನೋಡಿ. ಡಿವೈಡ್ರು ಕಾಣಿಸಲ್ಲ, ಲೈಟ್ ಸ್ವಲ್ಪ ಕಾಣಿಸ್ತಿದೆ, ಜಾಸ್ತಿ ಏನು ಕಾಣಿಸ್ತಿಲ್ಲ. ಸಮುದ್ರ ನೋಡಿ, ಸಮುದ್ರ ಗೀರ್ಸಂದ್ರದಲ್ಲಿ ಪಾಪ ಯಾರು ಎಷ್ಟು ಕಷ್ಟಪಡ್ತಾವ. ನಾನಿವಾಗ ಈ ರೋಡಲ್ಲಿ ಹೋಗೋಕ್ಕಾಗಲ್ಲ. ನಾನು ಇಲ್ಲಿ ಸುತ್ತಾಡ್ಕೊಂಡು, ಯಾವ ರೋಡ್ ಅಂದರೆ ಸುತ್ತಾಡ್ಕೊಂಡು ಫ್ರೂಟ್ ಮಾರ್ಕೆಟ್ ರೋಡ್, ಸ್ಕೂಲ್ ರೋಡ್ ಟಚ್ ಆಗ್ತಿದೆ. ಈ ರೋಡಲ್ಲಿ ಹೋದರೆ ಮತ್ತೆ ಹೋಗೋದು ಕಷ್ಟ. ಆ ಕಾರಣಕ್ಕೆ ಎಷ್ಟು ಜನ ಕಷ್ಟ ಬೀಳ್ತಾ ಇದ್ದಾರೆ ನೋಡಿ. ತೋರಿಸಿ ಸಮುದ್ರ ನೋಡಿದ್ರಲ್ಲ. ನನ್ನ ಗಾಡಿ ನನಗೆ ಭಯ ಆಗ್ಬಿಟ್ಟು ನಾನು ಹೋಗಿಲ್ಲ. ಅಲ್ಲಿವರೆಗೂ ಹೋಗಿದ್ದೆ ನಾನು, ಬಟ್ ಭಯ ಆಗ್ಬಿಟ್ಟು ನನಗೆ ಹೋಗೋಕ್ಕೆ ಮನ್ಸು ಬಂದಿಲ್ಲ. ರಿಟರ್ನ್ ಹೊಡೆದ್ಬಿಟ್ಟು ಇವಾಗ ನಾನು ಹಿಂಗೆ ಸದ್ಯಕ್ಕೆ ಅಷ್ಟೊಂದು ಇವಾಗ ಏನು ಟ್ರಾಫಿಕ್ ಇಲ್ಲ. ಟ್ರಾಫಿಕ್ ಆಗ್ಬಿಟ್ಟಿದೆ. ಟ್ರಾಫಿಕ್ ಆಗಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ನಾನು ಅದಕ್ಕೆ ಸ್ವಲ್ಪ ಒಂದು ನಿಮಿಷದಲ್ಲಿ ನಾನು ನ್ಯೂಟ್ಲ್ ಹಾಕ್ಬಿಡ್ತೀನಿ ಇಲ್ಲಿಂದ. ಮತ್ತು ತಗೊಳಕೊಂಡ್ರೆ ಕಷ್ಟ. ಎಷ್ಟು ಗಂಟೆ ಇರುತ್ತೆ ಇಲ್ಲೇ ಇರ್ತಿರ್ಬೇಕು. ಆವಾಗಿಂದ ಮಳೆ ಬರ್ತಿತ್ತು. ಅಲ್ಲಿಗೆ ಹೋಗೋಣ ಅಂದ್ಕೊಂಡೆ. ಬಟ್ ಇವಾಗ ಕಡಿಮೆ ಇತ್ತು ಹೋಗೋಣ ಅಂದ್ಕೊಂಡ್ರೆ ಸಮುದ್ರ ನಡ್ಕೊಂಡು ಹೋಗ್ತೇವೆ. ತೋರಿಸ್ತೀನಿ ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ನಡ್ಕೊಂಡು ಹೋಗೋರಿಗೆ. ಇವಾಗ ಏನು ಗೊತ್ತಾ ಚಾಲೆಂಜಿಂಗು, ನಡ್ಕೊಂಡು ಹೋಗ್ತಾರೆ ಗೊತ್ತಾ, ಅವ್ರು ಎಷ್ಟು ಕಷ್ಟ ಬೀಳ್ತಾರೆ ನೋಡೋಣ. ಈಗ ಧರ್ಮಗಳು ಇಟ್ಕೊಂಡು ಹೋಗಿದ್ದಾರೆ ಈಜಾಡೋಣ ಅಂತ. ಹೋಗೋಗ್ಬಿಟ್ರೆ ಈಜಾಡೋಣ ಅಂತ. ಪಾಪ ನೋಡಿ ಬೈಕ್ ಬಿಡ್ಬೇಕು. ಗಾಡಿನೇ ಹೋಗಲ್ಲ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಗಾಡಿ ಹೋಗ್ತದೆ. ಇವ್ರಿಗೆ ಧೈರ್ಯ ಇದೆ ನೋಡಿ. ನಮ್ಗೆ ಸೀರಿಯಸ್ಲಿ ನೋಡ್ರೆ ಸಾಕು ತಲೆ
ಈ ರೋಡಲ್ಲಿ ನನಗೆ ಹೋದರೆ ತಲೆ ತಿರುಗ್ಬಿಡುತ್ತೆ, ನನಗೆ ಭಯ ಆಗುತ್ತೆ. ನನಗೆ ಸೀರಿಯಸ್ಲಿ ಇಲ್ಲಿ ನಾರ್ಮಲ್ ನೀರಲ್ಲೇ ನನಗೆ ಭಯ ಆಗುತ್ತೆ. ಇಷ್ಟೆಲ್ಲ ನೀರು ನೋಡೋದೇ ಅಷ್ಟೇ, ಅಲ್ಲೇ ಮಲ್ಕೊಂಡ್ಬಿಡ್ಬೇಕು ನನಗೆ. ಅಲ್ಲಿ ಹುಡುಗರು ನಡೆಸ್ಬಿಡ್ತಾರೆ. ಸೈಕಲ್ ಬೇರೆ ಬರ್ತಿದ್ಯಾ? ಒಂದು ಸೈಕಲ್ ಬರ್ತೈತೆ. ವಾ, ನೀನೇ ಗುರು ರಿಯಲಿ ಹೀರೋ ಇಲ್ಲಿ. ಇವತ್ತಿಗೆ ಸೈಕಲ್ ಬರ್ತಾ ಇದೆಯಾ? ನಡ್ಕೊಂಡು ಹೋಗೋದು ಒಂದು ಇರುತ್ತೆ, ಸೈಕಲಲ್ಲಿ ಬರೋದು ಒಂದು ಇರುತ್ತೆ. ಎಷ್ಟು ಬರ್ತಾರೆ ಸೈಕಲಲ್ಲಿ ನೋಡಿ. ಡಿವೈಡರ್ ಕಾಣಿಸಲ್ಲ, ಅಷ್ಟು ನೀರು ಬಂದಿರುತ್ತೆ. ಹೆಂಗೆ ಹೋಗ್ಬೇಕು? ನನಗಂತೂ ಭಯನೇ ಆಗುತ್ತೆ. ಸೈಕಲ್ ಬರೋವರೆಗೂ ವೆಯ್ಟ್ ಮಾಡೋಣ. ಸೈಕಲ್ ಬಂದಮೇಲೆ ಬೇಕಾದ್ರೆ ಹೋಗ್ಬಿಡೋಣ. ಏನೇ ಹಣ ಪುರಾಣ ಯಾವುದು ಎಗರುತ್ತಾರೆ. ಸೈಕಲ್ ಬಿದ್ದ ಪಾಪ ಸೈಕಲ್ ಬಿದ್ದೋಯ್ತು. ಸೈಕಲ್ ಬಿದ್ದೋಗ್ಬಿಡ್ತು ಸೈಕಲ್. ನನಗೇನು ಗೊತ್ತಾ, ಇಲ್ಲಿಂದ ಮಿಸ್ ಆಗಿ ಫೋನ್ ಕೆಳಗೆ ಸಿಕ್ಕಲ್ಲ ಫೋನ್. ಈ ಟೈಟಿಗೆ ಹಿಡ್ಕೊಂಡಿದ್ದೀನಿ ಸೀರಿಯಸ್ಲಿ. ಫೋನ್ ಅಂತ ಏನೂ ಆಗಲೇ ಬಿಡೋಣ ಪಾಪ. ನೋಡಿ ಸೈಕಲ್ ಜೆಂಟ್ಸನ್ ಇರೋಗ್ಬಿಟ್ರು ಸೈಕಲ್ನ ಕೂತ್ಬಿಟ್ರು. ಬಟ್ ಅಲ್ಲಿ ನೋಡಿ ಕಾರ್ ಹಿಂಗೆ ಬರ್ತಿದ್ದೆ. ಓ ಕಾರ್ ಏಯ್ ಭಯ ಬಿದ್ರು. ಓ ಎಷ್ಟು ನೀರು ಎತ್ಕೊಂಡ್ಬರ್ತೈತೆ ನೋಡಿ. ಬರ್ತಾರೆ, ಕಷ್ಟ ಎಷ್ಟಾಗುತ್ತೋ. ಮತ್ತೆ ಜಾಸ್ತಿ ಬರುತ್ತೆ ಅನ್ಸುತ್ತೆ ಮೇಲೆ. ಇಲ್ಲೆಲ್ಲ ಹೋಗೋದೇ ಬೆಟರ್ ಅನ್ಸುತ್ತೆ. ಕಷ್ಟ ನೋಡಿ. ಇದು ಬೀಸಣದಲ್ಲಿ ಇಷ್ಟೆಲ್ಲ ಮಳೆ ಬಂದರೆ ಈ ಕಡೆ ಬರಲೇಬೇಡಿ. ಆದರೆ ನೋಡಿ, ಬೇರೆ ಬೇರೆ ರೂಟಿಂದ ಹೋಗೋ ಟ್ರೈ ಮಾಡಿ. ಒಂದು ಅರ್ಧ ಗಂಟೆ ಆದ್ರೂ ಪರವಾಗಿಲ್ಲ. ಇಲ್ಲಿ ಬಂದು ತಗೊಳಕೊಂಡು ಹೋಗ್ಬಿಟ್ರಿ. ನೋಡಿ ಪಾಪ ಎಲ್ಲ ಟ್ರಾಫಿಕ್ ಪಬ್ಲಿಕ್ ನೋಡಿ ಎಷ್ಟು ಜನ ಇದ್ದಾರೆ. ಆರಾಮ ಸರಿ ಪ್ರಮುಖ ಅಥವಾ ಎಷ್ಟು ಅಪಾರ್ಟ್ಮೆಂಟು ಅಷ್ಟೆಲ್ಲ ನೀವು ತುಂಬುತ್ತೆ. ಎಷ್ಟೆಲ್ಲ ಕಷ್ಟ ಆಗುತ್ತೆ. ಆ್ಯಂಬುಲೆನ್ಸ್ ಬೇರೆ ಬರ್ತಿದೆ, ಅವ್ರಿಗೆ ಇಷ್ಟು ಕಷ್ಟ ಆಗುತ್ತೆ ಪಾಪ ಆ್ಯಂಬುಲೆನ್ಸ್ ಮೂವ್ ಆಗುತ್ತೆ. ಪರವಾಗಿಲ್ಲ, ಆ್ಯಂಬುಲೆನ್ಸ್ ಮೂವ್ ಆಗ್ತಿದೆ. ಟೈಮೆಲ್ಲ ಎಲ್ಲ ಆ್ಯಂಬುಲೆನ್ಸ್ ಮೂವ್ ಆಗ್ತದೆ. ಸೂಪರ್. ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ ನೋಡಿ. ಇದೇ ಜಾಗದಲ್ಲಿ ಮೊನ್ನೆ 2 ಕಾರ್ ಬಿದ್ದೋಗ್ಬಿಟ್ಟು ರೂಟ್ ನೋಡ್ತೀರ ಹೋಗುತ್ತೆ. ಅದಕ್ಕೆಲ್ಲ ಹೊಸಬ್ರು ಇದ್ರೆ ನೋಡಿಕೊಂಡು ಹುಷಾರಿಗೆ ಬನ್ನಿ. ನೋಡಿ ಸರ್ಕಲ್ ಹತ್ರ ವೆಂಕಟೇಶ್ವರ ಸರ್ಕಲ್ ಇದು, ಓಕೆನಾ? ಸರ್ಕಲ್ ನೋಡ್ಕೊಂಡು ಪಾಪ ಆಂಟಿ ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ. ನಡ್ಕೊಂಡು ಹೋಗೋದಂಗೆ ಹೋಗ್ಬೋದು ಅನ್ಸುತ್ತೆ, ಬಟ್ ಕಷ್ಟ ಆಗುತ್ತೆ ಅವ್ರಿಗೂ. ಪಾಪ ಭಯ ಇರುತ್ತೆ. ನನಗಂತೂ ಹೆವಿ ಭಯ ಆಗುತ್ತೆ. ಓಲಾ ಹೋಗುತ್ತಾ ನೋಡೋಣ. ಲೆಟ್ಸ್ ಗೋ, ಬನ್ನಿ. ಓಲಾ ಹೋಗುತ್ತಾ? ಓಲಾ ಸ್ಟಾಪ್ ಆಯ್ತಾ? ಇಲ್ಲ ನುಗ್ಸ್ತಾ ಇದೆ. ಓಲಾ ನೋಡಿ, ಓಲಾ ಹೋಗ್ತಿರೋದಲ್ಲಿ ಪರವಾಗಿಲ್ಲ ಗುರು, ಹೋಗ್ತಿದೆ. ಕಾರ್ ಬೇರೆ ಬರ್ತಿದೆ, ಓಲಾ ಬೇರೆ ಅಲ್ಲೇ ಇದೆ. ವೆಬ್ಸೈಟ್ ಏನಾಗುತ್ತೋ ಗೊತ್ತಿಲ್ಲ. ಬಿಡ್ಬಿಟ್ರೆ ಭಯ ಆಗುತ್ತೆ ಪಾಪ. ನನಗೂ ಬೇಜಾರಾಗುತ್ತೆ. ಬಿಡ್ಬಾರ್ದು. ಏನ್ ನೋಡಿ, ಕಾರೇ ಮುಳುಗ್ತಿದೆ, ಅರ್ಧ ಕಾರ್ ಮುಳುಗ್ತಿದೆ. ಸ್ಟಾಪ್ ಆಯ್ತು. ನೀರಲ್ಲೆಲ್ಲ ಎಲ್ಲೂ ಹೋಗ್ತಿಲ್ಲ.
ಅದು ಹೋಗಲ್ಲ ಕಷ್ಟ. ಅದೇ ಇದೆ ಕಾರವ್ರು ಹೆಂಗೇನೋ ಬರ್ತಾರೆ, ಬಟ್ ಓಲಾ ಪಾಪ ಅಲ್ಲ ಓಲಾದವ್ರು ಪಲ್ಸರ್ ಇರ್ತದೆ. ಓಲಾ ಇಲ್ಲ ಹೋಗಿ ಓಲಾದವ್ರು ಹೋದ್ರು ಇಲ್ಲಿ ಹೋದ್ರೂ ಪಕ್ಕ ಟ್ರಾಫಿಕಲ್ಲಿ ತಗ್ಲಾಕೊಂಡಿದ್ದು ಹೆಂಗೆ ಹೋಗೋಣ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಹೋದ್ರೆ ಪಕ್ಕ ನನ್ನ ತಲೆ ತಿರುಗಿ ಬಿದ್ದೋಗ್ಬಿಡ್ತೀನಿ, ನಾನು ತಲೆ ಸುತ್ತ ಬಿದ್ದೋಗ್ಬಿಡ್ತೀನಿ ನಾನು 100%. ಈ ರೋಡಲ್ಲಿ ನನಗೆ ಭಯ ಆಗುತ್ತೆ. ಇನ್ನೂ ಮಳೆ ಬರ್ತಿದೆ ಅಂದರೆ ಇನ್ನೂ ತುಂಬುತ್ತೆ, ಫುಲ್ ತುಂಬಿಡುತ್ತೆ. ಎಷ್ಟು ಹೈಟ್ವರೆಗೂ ಬರುತ್ತೋ ಕಷ್ಟ. ಬೇರೆ ಎಲ್ಲಿ ಎಲೆಕ್ಟ್ರಿಸಿಟಿ ಏನಾದರೂ ಶಾರ್ಟ್ ಗಿಟ್ ಆದರೆ ಅಷ್ಟೇ ಬಿಡುತ್ತೆ. ಇಲ್ಲಿಂದ ಓಡೋದೇ ಫಸ್ಟ್ ನೋಡ್ಕೊಳ್ಳಿ. ಆದಷ್ಟು ಸೇಫ್ ಮಾಡಿರಿ. ಈ ಕಡೆ ಸೇಫಾಗಿ ಬನ್ನಿ ನೋಡಿಕೊಂಡು. ಕಡೆ ಬಂದರೆ ಈ ಕಡೆ ಜಾಸ್ತಿ ಬರೋಕ್ಕೆ ಮಾಡಿ. ಪಾಪ ಎಲ್ಲರಿಗೂ ಕಷ್ಟನೇ ಇದೆ, ಯಾರಿಗೂ ಆಸೆ ಇರಲ್ಲ ಇಂಥದ್ದು ಜಾಗದಲ್ಲಿ ತಗೊಳಕೋಗ್ಬೇಕಂತ. ಬಟ್ ಎಲ್ಲರೂ ಬರ್ತಾರೆ, ಏನು ಮಾಡೋಕ್ಕಾಗಲ್ಲ. ಹಿಮಾಲಯ ನೋಡುತ್ತಾ ಬನ್ನಿ ಹೋಯ್ತು. ಅಯ್ಯೋ ಹಣ ಲೆಫ್ಟ್ ಜಾಸ್ತಿ ಹೋಗ್ಬೇಡ, ಲೆಫ್ಟ್ಗೆ ಹೋಗ್ಬೇಡ ಗುರು. ಪರವಾಗಿಲ್ಲ ಗುರು, ಹೋದ ಹಿಮಾಲಯ ಮಾತ್ರ ಹೆಂಗ್ ನುಗ್ಸ್ಕೊಂಡು ಹೋದ್ರು ಗೊತ್ತಾ. ಸೂಪರ್ ನಡ್ಕೊಂಡು ಹೋಗ್ತಾ ಇದಾರೆ. ಪಾಪ ನಂಗೆ ಭಯ ಆಗುತ್ತೆ. ಈ ಜಾಗದಲ್ಲಿ ನೋಡಿ ತುಂಬ ಕಷ್ಟ ಆಗುತ್ತೆ. ಇಲ್ಲಿಂದ ಎಸ್ಕೇಪ್ ಆಗೋದೇ ಬೆಸ್ಟ್ ಗುರು. ಫಸ್ಟ್ ಎಸ್ಕೇಪ್ ಆಗಿಬಿಡೋಣ ಬನ್ನಿ ಇಲ್ಲಿಂದ. ಅಲ್ಲ ನೋಡಿ ಈ ಜಾಗಕ್ಕೆ ನಮಗೇನು ಆಸೆ ಇದ್ದಿಲ್ಲ ಬರ್ಬೇಕಂತ. ದೇವಚಂದ್ರ ಕೆರೆ ಹಾಕ್ಬಿಟ್ಟಿದೆ. ಇಷ್ಟು ಸಮುದ್ರ ನೆನ್ಕೋಬೋದು. ಕೆರೆ ಹಾಕ್ಬಿಟ್ಟಿದೆ ಫುಲ್ಲು. ಎಲ್ಲ ರೋಡ್ ಕ್ರಾಸ್ ಮಾಡೋಕ್ಕೂ ಭಯ ಬೀಳ್ತಾ ಇದ್ದಾರೆ. ಆದರೂ ಕಷ್ಟ ಕ್ರಾಸ್ ಮಾಡ್ತಾ ಇದ್ದಾರೆ. ಹಿಂಗೆ ಆಸೆ ಹೋದರೆ ಟ್ರಾಫಿಕ್ ಇರುತ್ತೆ, ಬಟ್ ಅಲ್ಲಿ ಜಾಮ್ ನೋಡಿದ್ರೆ ಪಕ್ಕ ಟ್ರಾಫಿಕ್ ಇರುತ್ತಂತ. ಏನು ಮಾಡೋದು ನೋಡೋಣ. ಗಾಡಿ ಯಾವ್ದಾದ್ರು ಪಲ್ಟಿ ಆಗುತ್ತಾ ತಿಳಿಸ್ತಾರ ಪಾಪ. ಇವನು ಬರ್ತಿದ್ರು ಇಲ್ಲೊಂದು ಬರ್ತಿದೆ. ಇವನು ಬಂತು ಗುರು. ಟೊಮೆಟೋದವ್ರು ಇವಳು ಬಂದೇ ಬಿಟ್ರು. ಸೂಪರ್ ಗುರು ನೀನು. ಇವಳದವ್ರು ಭಯನೇ ಆಗಿಲ್ಲ. ನೀರು ಬೇರೆ ಕಡಿಮೆ ಆಗಲ್ಲ. ನಾನು ಏನು ಮಾಡಲಿ ಗುರು, ಹಿಂಗೆ ಹೋದ್ರೆ ನಂಗೆ ಫುಲ್ ಭಯ ಆಗ್ಬಿಡುತ್ತೆ. ನಮ್ಮ ಜೊತೆಲಿ ಯಾರಾದ್ರು ಇದ್ದೀರಾ ಹೋಗ್ಬಿಡ್ತಾಯಿದೆ, ಬೇರೆ ಕೊಡ್ತಾಯಿದ್ರು. ನಾನು ಒಬ್ಬನೇ ಆಗ್ಬಿಟ್ಟಿದ್ದೀನಿ, ಭಯ ಫುಲ್ಲು ನನಗೆ. ಅಯ್ಯೋ ಏನು ಮಾಡೋಣ ಗುರು. ಅಯ್ಯೋ ಹೋಯ್ತು. ಬಸ್ ನೋಡಿ ಎಷ್ಟು ವೇವ್, ಎಷ್ಟು ನೀರು ವೇವ್. ಬಸ್ಸು ತಪ್ಕೊಂಡ್ಬಿಟ್ರೆ ಕಷ್ಟ ಗುರು. ಅಲ್ಲಿ ನೋಡು ಗುರು. ಗಲ್ಟಿ ಏನಾದ್ರೆ ಪಾಪ. ಬಟ್ ಹುಡುಗರು ಇದು ಸೇಫಾಗಿ ಪ್ಲೀಸ್ ದಯವಿಟ್ಟು ಎಲ್ಲ ಸೇಫಾಗಿರಿ, ಮನೆಯಲ್ಲೇ ಇದ್ಬಿಡಿ. ಅದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮೆಟ್ರೋ ಬೇರೆ ಹೋಗ್ತಿದೆಯಾ ನೋಡಿ. ಅಯ್ಯೋ ಪಾಪ. ಜಾಮ್ ಪಕ್ಕ 100% ಜಾಮ್ ನೋಡ್ಕೊಳ್ಳಿ ನೀವು. ಎಷ್ಟಾಗುತ್ತೆ ಮೆಟ್ರೋ ಬೇರೆ ಬಂದು. ವಾ ಖುಷಿಯಾಗಿದ್ದಾರೆ ಅನ್ಸುತ್ತೆ ಇವ್ರು ನೋಡಿ. ಫಸ್ಟ್ ಇಲ್ಲಿಂದ ಹೋಗ್ಬಿಡೋಣ ಗುರು. ಓಕೆ ನೋಡ್ತಾ ಇರಿ, ನಂದು ಇದೇ ಥರ ಡೈಲಿ ಬ್ಲಾಗ್ಸ್ ನೋಡ್ತಾ ಇರಿ ನೀವು. ಆದಷ್ಟು ನಂಗೆ ಸಪೋರ್ಟ್ ಮಾಡಿರಿ ಅಷ್ಟು ಹೇಳೋಕ್ಕೆ ಇಷ್ಟಪಟ್ಟು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ.